ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ರಾಷ್ಟ್ರೀಯ ಹೆದ್ದಾರಿ 234ರ ಕಾಮಗಾರಿ ಸಿಬ್ಬಂದಿಯ ಮೇಲೆ ಹಲ್ಲೆ ಆರೋಪ. ಚಿಕ್ಕಬಳ್ಳಾಪುರ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧವೂ ಲಂಚದ ಆರೋಪ. ಮನೆ ನಿರ್ಮಿಸಲು ಸಿಮೆಂಟ್ ಲಂಚವಾಗಿ ಪಡೆದ ಪೊಲೀಸ್ ಅಧಿಕಾರಿ ಯಾರು? ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ರಂಗಸ್ಥಳ ರಂಗನಾಥ ಸ್ವಾಮಿ ದೇವಾಲಯ. ವಿನಾಯಕ ವಿಗ್ರಹದ ಕೈ ಮುರಿತದ ಆರೋಪ. ದೇವಾಲಯದಲ್ಲಿಯೇ ಇಸ್ಪಿಟ್ ಸೇರಿ ಹಲವು ಅಕ್ರಮ ಚಟುವಟಿಕೆ ನಡೆಯುವ ಬಗ್ಗೆ ನಾರಾಯಣಸ್ವಾಮಿ ಆಕ್ರೋಶ. ಲೋಕಾಯುಕ್ತರ ಬಲೆಗೆ ಬಿದ್ದ ಬಾಗೇಪಲ್ಲಿ ಪುರಸಭೆ ಬಿಲ್ ಕಲೆಕ್ಟರ್. ಪುರಸಭೆ ಕಚೇರಿ ಆವರಣದಲ್ಲಿಯೇ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತರ ಬಲೆಗೆ 25,000 ಲಂಚ ಪಡೆಯುತ್ತಿದ್ದ ಬಿಲ್ ಕಲೆಕ್ಟರ್ ಅರುಣ್ ಕುಮಾರ್ ಬಂಧನ. ಮತ್ತೆ ವಿವಾದವಾಯಿತು ಅಂಧಕಾಸುರ ಸಂಹಾರ ಆಚರಣೆ. ಅಂಧಕಾಸುರನ ಹೊಸ ಚಿತ್ರ ಬಿಡುಗಡೆಗೂ ಅಪಸ್ವರ. ಆಚರಣೆಯಲ್ಲಿ ಮಾರ್ಪಾಡು ತರಲು ಆಗ್ರಹ. ಒಪ್ಪದ ಯುವ ಬ್ರಿಗೇಡ್. ಮತ್ತೆ ಮುಂದುವರೆದ ಗೊಂದಲ. ವಾರ್ತೆಗಳ ವಿವರ. ಸಮರ್ಪಕವಾಗಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮುಗಿಸುವಲ್ಲಿ ವಿಫಲವಾಗಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಗುತ್ತಿಗೆದಾರ ನಗರದ ಎಂಜಿ ರಸ್ತೆ ಕಿತ್ತು ನಾಗರಿಕರಿಗೆ ತೊಂದರೆ ನೀಡಿದ ಬೆನ್ನಲ್ಲಿಯೇ ಇದೀಗ ಹೆದ್ದಾರಿ ಕಾಮಗಾರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಯ ಮೇಲೆಯೂ ಹಲ್ಲೆ ಮಾಡಿದ ಆರೋಪವನ್ನು ಎದುರಿಸುವಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿ 234ರ ಕಾಮಗಾರಿ ನಡೆಯುತ್ತಿದ್ದು, ಇದು ಆಮೆಗತಿಯಲ್ಲಿ ಸಾಗುತ್ತಿದೆ ಎಂಬ ಆರೋಪಗಳಿವೆ. ನಗರದ ಎಂಜಿ ರಸ್ತೆಯಲ್ಲಿ ಕಟ್ಟಡಗಳನ್ನು ತೆರವು ಮಾಡಿ ತಿಂಗಳುಗಳೇ ಕಳೆದರೂ ಹೆದ್ದಾರಿ ಪ್ರಾಧಿಕಾರದವರು ಈವರೆಗೂ ಚರಂಡಿ ನಿರ್ಮಿಸಲು ಮುಂದಾಗಿಲ್ಲ. ಇನ್ನು ಜಕ್ಕಲಮಡುಗು ಪೈಪ್ಲೈನ್ ಬದಲಾವಣೆ, ಯುಜಿಡಿ ಬದಲಾವಣೆ ಬಗ್ಗೆ ಪಾಪ ಹೆದ್ದಾರಿ ಪ್ರಾಧಿಕಾರದವರು ಇನ್ನೂ ಯೋಚನೆಯೇ ಮಾಡಿಲ್ಲ. ಈ ನಡುವೆ ಕಾಮಗಾರಿ ಮಾಡಿಸುತ್ತಿರುವ ಗುತ್ತಿಗೆದಾರನ ಮೇಲೆ ಹಲ್ಲೆ ಮಾಡಿದ ಬಗ್ಗೆ ದೂರು ಬಂದಿದ್ದು, ಯಾರು ಹಲ್ಲೆ ಮಾಡಿದ್ರು, ಯಾಕೆ ಮಾಡಿದ್ರು ಎಂಬ ವಿಚಾರ ನೀವೇ ನೋಡಿ. ಇಲ್ಲಿಂದ ಕಾರ್ ಬಂದು ಅದು ಎಲ್ಲಿಂದ ಓಡಿದ್ರು ಗೊತ್ತಿಲ್ಲ ಸರ್. ಬ್ಯಾಕ್ ಸೈಡಿಂದ ಓಡಿದ್ರು ಸರ್. ಈ ಕಾಲೇಜ್ ಹೊಟ್ಟೋಯ್ತು, ಇನ್ನೊಂದು ಕಾರಲ್ಲಿ ಹೊಡೆದೇವು ಸರ್. ಸರ್ ಗೊತ್ತಾಗಿಲ್ಲ ಸರ್ ಏನ್ರಲ್ಲಿ ಹೊಡೆದ್ರು ಅಂತ. ಐ ಥಿಂಕ್ ಏನೋ ಏನ್ರಲ್ಲಿ ಹೊಡೆದು ಐ ಥಿಂಕ್ ಲಾಂಗ್ ಇರ್ಬೋದು ಅಂತ. ಐ ಥಿಂಕ್ ಅದು ಹಿಂಗೆ ಹೊಡೆದಿರ್ಬೋದು ಅಂತ. ಸ್ಟ್ರೈಟ್ ಆಗಲ್ಲ, ಹಿಂಗೆ ಫ್ಲಾಟ್ ಆಗಿ ಹೊಡೆದಿರ್ಬೋದು ಅಂತ. ಇಲ್ಲಿ ಮಂಚದ ಮೇಲೆ ಮಲಗಿ ಮಾತನಾಡುತ್ತಿದ್ದಾನಲ್ಲ, ಈತನ ಹೆಸರು ಶ್ರೀನಿವಾಸ್. ಇವರು ರಾಷ್ಟ್ರೀಯ ಹೆದ್ದಾರಿ 234ರ ಅಭಿವೃದ್ಧಿಗೆ ಗುತ್ತಿಗೆ ಪಡೆದಿದೆಯಲ್ಲ ಕೊಲ್ಲೂರು ಗುರುನಾಥ್ ಮಾಲೀಕತ್ವದ ಜಿಕೆ ಕನ್ಸ್ಟ್ರಕ್ಷನ್ಸ್ ಎಂಬ ಕಂಪನಿ. ಆ ಕಂಪನಿಯ ಸಿಬ್ಬಂದಿಯಂತೆ. ಇವರಿಗೆ ಇದೇ ಕಂಪನಿಯಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರೋ ವೆಂಕಟಗೋವಿಂದರಾಜು ಎಂಬುವವರು ಸಿಮೆಂಟ್ ಕೊಡಿಸುವಂತೆ ಹೇಳಿದರಂತೆ. ಅದು ಚಿಕ್ಕಬಳ್ಳಾಪುರದ ಪೊಲೀಸ್ ಅಧಿಕಾರಿಯೊಬ್ಬರು ಮನೆ ನಿರ್ಮಿಸುತ್ತಿದ್ದು, ಅವರಿಗೆ 1 ಲಕ್ಷ ರೂಪಾಯಿ ಮೌಲ್ಯದ ಸಿಮೆಂಟ್ ಕೊಡಿಸುವಂತೆ ಸೂಚಿಸಿದ್ದರಂತೆ. ಇಂಜಿನಿಯರ್ ಸೂಚನೆಯಂತೆ ಈ ಶ್ರೀನಿವಾಸ್ ಚಿಕ್ಕಬಳ್ಳಾಪುರದ ಅಂಗಡಿಯೊಂದರಿಂದ 1 ಲಕ್ಷ ರೂಪಾಯಿ ಮೌಲ್ಯದ ಸಿಮೆಂಟ್ ಕೊಡಿಸಿದ್ದರಂತೆ. ಆದರೆ 45,000 ನೀಡಿದ ವೆಂಕಟಗೋವಿಂದರಾಜು ಉಳಿದ 55,000 ನೀಡದೆ ಸತಾಯಿಸುತ್ತಿದ್ದನಂತೆ. ಇದರಿಂದ ಬೇಸತ್ತ ಶ್ರೀನಿವಾಸ್ ವೆಂಕಟಗೋವಿಂದರಾಜು ಅವರ ಮನೆಗೆ ತೆರಳಿ ಮನೆಯಲ್ಲಿದ್ದ ಹೆಂಗಸರಿಗೆ ಹಣ ನೀಡುವಂತೆ ಬೆದರಿಕೆ ಹಾಕಿ ಬಂದಿದ್ದನಂತೆ. ಇದರಿಂದ ಕುಪಿತಗೊಂಡ ವೆಂಕಟಗೋವಿಂದರಾಜು ಶ್ರೀನಿವಾಸ್ಗೆ ಕರೆ ಮಾಡಿ ಯಾಕೆ ಮನೆಗೆ ಹೋದೆ ಎಂದು ಪ್ರಶ್ನಿಸಿದ್ದಾರೆ. ಇವೆಲ್ಲದರ ನಡುವೆ ಶ್ರೀನಿವಾಸ್ ಇಂದು ಬೆಳಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿ ತನ್ನ ಮೇಲೆ ರೌಡಿಗಳು ದಾಳಿ ನಡೆಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಶ್ರೀನಿವಾಸ್ ನೀಡಿರುವ ದೂರಿನಲ್ಲಿ ತಾನು ಡಿವೈನ್ ಸಿಟಿಯ ತಮ್ಮ ಮನೆಯ ಬಳಿ ಇದ್ದಾಗ ಹಸಿರು ಬಣ್ಣದ ಕ್ವಾಲಿಸ್ ವಾಹನದಲ್ಲಿ ಬಂದ ಕೆಲವರು ತನ್ನನ್ನು ಕರೆದು ಯಾವುದೋ ಮಾರಕಾಸ್ತ್ರದಿಂದ ತನಗೆ ಹೊಡೆದರು. ನಾನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದೆ. ಆಗ ಪೆಟ್ಟು ನನ್ನ ಭುಜಕ್ಕೆ ತಗುಲಿದೆ ಎಂದು ಹೇಳಿದ್ದಾರೆ. ಬೆಳಗ್ಗೆ ತನ್ನ ಪತ್ನಿ ಆಸ್ಪತ್ರೆಗೆ ಕರೆ ತಂದಿರುವುದಾಗಿ ಹೇಳಿದ್ದಾರೆ. ಆದರೆ ಎಂಜಿನಿಯರ್ ಗೋವಿಂದರಾಜು ಹೇಳುವಂತೆ ಶ್ರೀನಿವಾಸ್ ಅವರು ಅನಾರೋಗ್ಯವಾಗಿದೆ ಎಂದ ಕಾರಣ ತಮ್ಮದೇ ಗುತ್ತಿಗೆದಾರ ಕಂಪನಿಯ ಸಿಬ್ಬಂದಿ ಶ್ರೀನಿವಾಸ್ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ಹೇಳಿದ್ದಾರೆ. ಅಲ್ಲದೆ ತನ್ನ ಮೇಲೆ ಹಲ್ಲೆ ಮಾಡಲು ಕಾರಣ ಎಂಜಿನಿಯರ್ ವೆಂಕಟಗೋವಿಂದರಾಜು. ಇಲ್ಲಿ ಮನೆ ಕಟ್ಟಿಸುತ್ತಿರುವ ಪೊಲೀಸ್ ಅಧಿಕಾರಿ ಯಾರು? ಹಾಗಾದರೆ ಅವರೇ ಗುತ್ತಿಗೆದಾರ ಕಂಪನಿಯಿಂದ ಲಂಚವಾಗಿ 1 ಲಕ್ಷ ರೂಪಾಯಿ ಮೌಲ್ಯದ ಸಿಮೆಂಟ್ ಪಡೆದರಾ ಎಂಬ ವಿಚಾರಗಳ ಬಗ್ಗೆ ತನಿಖೆಯಾಗಬೇಕಿದೆ.
ಒಂದು ವೇಳೆ ಇನ್ಸ್ಪೆಕ್ಟರ್ ಕೇಳಿದ ಕಾರಣಕ್ಕೆ ಗುತ್ತಿಗೆದಾರ ಕಂಪನಿಯವರು ಯಾಕೆ 1 ಲಕ್ಷ ರೂಪಾಯಿ ಮೌಲ್ಯದ ಸಿಮೆಂಟ್ ಲಂಚದ ರೂಪದಲ್ಲಿ ನೀಡಿದರು, ಹಾಗೆ ನೀಡಲು ಗುತ್ತಿಗೆದಾರ ಕಂಪನಿಯವರು ಮಾಡಿರುವ ತಪ್ಪೇನು ಎಂಬ ಬಗ್ಗೆಯೂ ತನಿಖೆ ನಡೆಯಬೇಕಿದೆ. ಲಂಚದ ರೂಪದಲ್ಲಿ ಸಿಮೆಂಟ್ ಪಡೆದಿರುವ ಪೊಲೀಸ್ ಅಧಿಕಾರಿಯ ವಿರುದ್ಧವೂ ಶಿಸ್ತು ಕ್ರಮ ಜರುಗಿಸಬೇಕಾಗಿದೆ. ಜೊತೆಗೆ ಶ್ರೀನಿವಾಸ್ ಮೇಲೆ ನಿಜವಾಗಿಯೂ ಹಲ್ಲೆ ನಡೆದಿದೆಯಾ, ಒಂದು ವೇಳೆ ನಡೆದಿದ್ದರೆ ಹಲ್ಲೆ ಮಾಡಿದವರು ಮತ್ತು ಮಾಡಿಸಿದವರು ಯಾರು ಎಂಬ ಬಗ್ಗೆಯೂ ತನಿಖೆಯಾಗಿ ಹಲ್ಲೆ ಮಾಡಿದವರು ಮತ್ತು ಮಾಡಿಸಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಿದೆ. ಒಂದು ವೇಳೆ ಹಲ್ಲೆಯೇ ನಡೆಯದೆ ಶ್ರೀನಿವಾಸ್ ಸುಳ್ಳು ಹೇಳಿದರೆ ಶ್ರೀನಿವಾಸ್ ವಿರುದ್ಧವೂ ಕಾನೂನು ಕ್ರಮ ಜರುಗಿಸಬೇಕಾದ ಅಗತ್ಯವಿದೆ. ಆದರೆ ಇಲ್ಲಿ ಪೊಲೀಸ್ ಅಧಿಕಾರಿ ವಿರುದ್ಧವೇ ಆರೋಪ ಇರುವುದರಿಂದ ತನಿಖೆ ಸಮರ್ಪಕವಾಗಿ ನಡೆಯಲಿದೆಯಾ ಎಂಬ ಪ್ರಶ್ನೆಯೂ ಎದುರಾಗಿದೆ. ಸರ್ ಆ್ಯಕ್ಚುಲಿ ನಾನು ದುಡ್ಡು ಕೊಡಬೇಕಾಯ್ತು ಸರ್, ಅವ್ರಿಗೆ ದುಡ್ಡು ಕೊಡಬೇಕಾಗಿತ್ತು. ಕೇಳ್ತಾನೆ ಇದೆ ಸರ್ ಸುಮಾರು ದಿವಸದಿಂದ. ಅವರು ಮೊನ್ನೆ 45,000 ಕೊಟ್ಟರು ಸರ್, ಇನ್ನು 55,000 ಕೊಡ್ಬೇಕು ಸರ್. ನನ್ನ ಮಕ್ಕಳದ್ದು ನಾನು ಫೀಸ್ ಕಟ್ಟಬೇಕು ಸರ್, ಲಾಸ್ಟ್ ಡೇಟ್ ಆಗೋಗಿದ್ರೆ ನನಗೆ ಫೀಸ್ ಕಟ್ಟಬೇಕು. ಸ್ಕೂಲಿಂದ ಲಾಸ್ಟ್ ಡೇಟ್ ಬೇಕಾದ್ರೆ ಸ್ಕೂಲ್ಗೆ ಹೋಗಿ ತೋರಿಸ್ತೀನಿ ಸರ್, ಸ್ಕೂಲ್ ಫೀಸ್ ಕೂಡ ಕಟ್ಟಿಲ್ಲ ಇಲ್ಲ, ನಾನು ಕಟ್ಟಬೇಕು. ಮತ್ತು ಸಿಮೆಂಟ್ ಅಂಗಡಿಯವ್ರಿಗೆ ಅಮೌಂಟ್ ಕೊಡ್ಬೇಕು ಸರ್. ಅದಕ್ಕೆ ಹೋಗಿ ಸ್ವಲ್ಪ ಕೇಳಿದೆ ಸರ್, ಸಿಮೆಂಟ್ ಅಂಗಡಿಯವ್ರು ನಮ್ಮನ್ನ ಮನೆ ಹತ್ರ ಬಂದು ಕೇಳಿದ್ರು. ನಾನು ಅದಕ್ಕೆ ಅವ್ರ ಮನೆ ಹತ್ರ ಹೋಗಿ ಕೇಳಿದೆ ಸರ್. ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿ ಕೇಳಿದ್ದಕ್ಕೆ ಅವ್ರ ಮಿಸ್ಸಸ್ಸು ನೋಡ್ಕೊತೀವಿ ಹೋಗಿ ನಮ್ಗೆ ಏನು ಗೊತ್ತು ಏನು ಮಾಡಬೇಕು ಅಂತ ಮಾಡಿ, ಆಮೇಲೆ ಅವ್ರು ಯಾರೋ ಪೊಲೀಸರು ಅವ್ರಿಗೆ ಪರಿಚಯ ಸರ್, ಅವ್ರ ಕಡೆಯಿಂದ ಆವಾಜ್ ಹಾಕ್ಸಿದ್ರು ಸರ್. 10 ಫೋನ್ ಮಾಡಿ ಆವಾಜ್ ಹಾಕಿದ್ರು ಸರ್. ಯಾರು ಆವಾಜ್ ಹಾಕಿದ್ದು? ಪೊಲೀಸರು ಸರ್. ಯಾರು ಪೊಲೀಸರು ಸರ್? ಬೇಡ ಬಿಡಿ ಸರ್, ಪೊಲೀಸರು ಪಾಪ ಅವ್ರ ಪಾಪ ಅವರು ಅವ್ರ ನಿಮ್ಮ ಗೋವಿಂದರಾಜ್ ಬೆದರಿಕೆ ಹಾಕಿದ್ದ? ಹೌದು ಸರ್. ಏನೇನು ಬೆದರಿಕೆ ಹಾಕಿದ್ದಾರೆ? చూసుకుంటా నేను ఏం చేస్తాను చేస్తాను అంటారు సార్. ಯಾರವರು? ಸರ್ ನಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್ ಸರ್. ಯಾವ ಪ್ರಾಜೆಕ್ಟು ಸರ್? NH ಪ್ರಾಜೆಕ್ಟ್ ನಡೀತಾ ಇದೆ ಸರ್. ಹಾಂ, ಎಲ್ಲಿ ನಡೀತಿರೋದು ಸರ್? ಎಲ್ಲಿ ನಡೀತಾ ಇದೆ ಪ್ರಾಜೆಕ್ಟು? ಸರ್ ಬೈರನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ಸರ್. ಹಾಂ, ನಿಮ್ಗೆ ಅವ್ರಿಗೇನು ಸಂಬಂಧ? ಸರ್ ನಾನು ಅಲ್ಲಿ ಎಂಪ್ಲಾಯ್ ಸರ್. ಮೊದಲಿಂದನೂ ಏನಾದರೂ ನಿಮ್ಗೆ ದ್ವೇಷ ಇತ್ತಾ ಈ ನಡುವೆ ಆಗಿರೋದು? ಸರ್ ಇಲ್ಲ ಸರ್, ಅದು ಅದೇ ದುಡ್ಡು ವಿಚಾರಕ್ಕೆ ಸರ್. ಆ್ಯಕ್ಚುಲಿ ಅವರು ದುಡ್ಡು ಕಮಿಟ್ಮೆಂಟ್ ಇದೆಯಲ್ಲ ಸರ್, ದುಡ್ಡು ಸರಿಯಾಗಿ ಇದು ಮಾಡಲ್ಲ ಸರ್, ಯಾರಿಗೂ ಕೊಡಲ್ಲ, ಎಲ್ಲರಿಗೂ ಚೀಟ್ ಮಾಡ್ತಾರೆ. ನಮಗೆ ಕೊಡ್ಬೇಕಾದ್ರೂ ದುಡ್ಡೇ ನಮಗೆ ಕೊಡಲ್ಲ ಸರ್ ಕರೆಕ್ಟಾಗಿ. ಮನೆ ಹತ್ರದಿಂದ ನಮ್ಮ ಮನೆ ಸ್ಟಾರ್ಟಿಂಗಲ್ಲಿರೋದು, ಚೂರು ಮುಂದೆ ಅದು ಡಿವೆನ್ಸಿಟಿ ಗೇಟರ್ಗೂ ಅಲ್ಲಿ ಹೋದರೆ ಹಿಂದೆಯಿಂದ ಇನ್ನೊಂದು ಕಾರ್ ಬಂತು ಸರ್. ಹಿಂದೆಯಿಂದ ಕಾರ್ ಬಂದು ಅದು ಎಲ್ಲಿಂದ ಓಡಿದ್ರು ಗೊತ್ತಿಲ್ಲ ಸರ್, ಬ್ಯಾಕ್ ಸೈಡಿಂದ ಓಡಿದ್ರು ಸರ್. ಈ ಕಾಲೇಜ್ ಹೊಟ್ಟೋಯ್ತು, ಹಿಂದೆಯಿಂದ ಇನ್ನೊಂದು ಕಾರಲ್ಲಿ ಹೊಡೆದೇವು ಸರ್. ಸರ್ ಗೊತ್ತಾಗಿಲ್ಲ ಸರ್ ಏನ್ರಲ್ಲಿ ಹೊಡೆದ್ರು ಅಂತ. ಐ ಥಿಂಕ್ ಏನೋ ಏನ್ರಲ್ಲಿ ಹೊಡೆದು ಐ ಥಿಂಕ್ ಲಾಂಗ್ ಇರ್ಬೋದು ಅಂತ. ಐ ಥಿಂಕ್ ಅದು ಹಿಂಗೆ ಹೊಡೆದಿರ್ಬೋದು ಅಂತ, ಸ್ಟ್ರೈಟಾಗಲ್ಲ ಹಿಂಗೆ ಫ್ಲಾಟಾಗಿ ಹೊಡೆದಿರ್ಬೋದು ಅಂತ. ಯಾಕೆಂದ್ರೆ ಅಲ್ಲಿ ಇಲ್ಲಿ ವೇಟ್ ಬಿದ್ದಿರೋದು ಆ ಥರ ಬಿದ್ದಿದೆ ಸರ್, ಅದು ಸ್ವೆಲ್ಲಿಂಗ್ ಅದು. ಒಂದು ವೇಳೆ ಶ್ರೀನಿವಾಸ್ ಮಾಡಿರುವ ಆರೋಪಗಳಲ್ಲಿ ಹುರುಳಿಲ್ಲ ಎಂದರೆ ಆತನಿಗೂ ಕಠಿಣ ಕ್ರಮವಾಗಬೇಕಿದೆ. ಯಾಕೆಂದರೆ ಮುಂದೆ ಇಂತಹ ಆರೋಪಗಳು ಮಾಡದಂತೆ ಎಚ್ಚರಿಕೆ ರವಾನಿಸಬೇಕಾದ ಹೊಣೆ ಪೊಲೀಸ್ ಇಲಾಖೆ ಮೇಲಿದೆ. ಹಾಗಾಗಿ ಈ ಪ್ರಕರಣ ಸಮರ್ಪಕ ತನಿಖೆ ನಡೆದು ಸತ್ಯ ಹೊರಬರಲಿ ಎಂದು ಆಶಿಸೋಣ. ಕ್ಯಾಮ್ರಾಮನ್ ಅಂಬರೀಶ್ ಎನ್ ಜೊತೆ ಸತೀಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದ ಪ್ರಸಿದ್ಧ ಐತಿಹಾಸಿಕ ಕ್ಷೇತ್ರ ರಂಗಸ್ಥಳ ದೇವಾಲಯ ಆವರಣದಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದ್ದು, ಅರ್ಚಕರು ಶಿಸ್ತು ಪಾಲಿಸದೆ ದೇವಾಲಯ ಅಪವಿತ್ರತೆಗೆ ಒಳಗಾಗುತ್ತಿದೆ. ಈ ಕುರಿತು ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಕೂಡಲೇ ಕ್ರಮ ವಹಿಸಬೇಕೆಂದು ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರವೇ ಮುಖಂಡ ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ, ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಸ್ಥಳ ಪವಿತ್ರ ಪುಣ್ಯಕ್ಷೇತ್ರವಾಗಿದ್ದು, ಇಲ್ಲಿಗೆ ರಾಜ್ಯಾದ್ಯಂತ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆಯುತ್ತಾರೆ. 3 ಪ್ರಮುಖ ರಂಗಗಳಲ್ಲಿ ಈ ರಂಗಸ್ಥಳವು ಒಂದಾಗಿದ್ದು, ರಾಮಾಯಣ ಕಾಲದಿಂದಲೂ ಈ ದೇವಾಲಯಕ್ಕೆ ಇತಿಹಾಸವಿದೆ ಎಂದು ಅವರು ಹೇಳಿದರು. ಇಂತಹ ದೇವಾಲಯದಲ್ಲಿ ಪಾವಿತ್ರ್ಯತೆ ಕಾಪಾಡಬೇಕಾದ ಅರ್ಚಕರು ಶಿಸ್ತು ಉಲ್ಲಂಘಿಸಿ ಒಗೆದ ಬಟ್ಟೆಗಳನ್ನು ಒಣಗಿಸಲು ದೇವಾಲಯದ ಆವರಣದಲ್ಲಿಯೇ ಹಾಕುತ್ತಿದ್ದಾರೆ. ನಿನ್ನೆ ತಾನೇ ವೈಕುಂಠ ಏಕಾದಶಿ ಮುಗಿದಿದ್ದು, ಜಿಲ್ಲಾಧಿಕಾರಿಗಳು ರಂಗಸ್ಥಳ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದಿದ್ದಾರೆ.
ಇಂತಹ ದೇವಾಲಯದಲ್ಲಿ ಏಸ್ಪಿಟ್ ಸೇರಿದಂತೆ ಇತರೆ ಕಾನೂನುಬಾಹಿರ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ರಂಗನಾಥ ಸ್ವಾಮಿ ದೇವಾಲಯದ ಉತ್ತರ ಭಾಗದಲ್ಲಿರುವ ಕಲ್ಲಿನ ಗಣೇಶ ವಿಗ್ರಹದ ಎಡಕೈ ಮುರಿದು ಹಾಕಿದ್ದಾರೆ. ಕೈ ಇಲ್ಲದ ವಿಗ್ರಹ ದೇವಾಲಯದಲ್ಲಿರುವುದು ಅಶುಭ. ಹಾಗಿದ್ದರೂ ಕೈ ಮುರಿದವರು ಯಾರು, ಯಾಕೆ ಮುರಿದರು ಎಂಬ ಬಗ್ಗೆ ಈವರೆಗೂ ಅರ್ಚಕರು ಗಮನ ಹರಿಸಿಲ್ಲ. ಅಲ್ಲಿನ ಪುಂಡ ಪೋಖರಿಗಳ ಅಡ್ಡವಾಗಿ ದೇವಾಲಯ ಪರಿವರ್ತನೆಯಾಗಿದ್ದು, ಇಲ್ಲಿ ಇಸ್ಪೀಟ್ ಸೇರಿದಂತೆ ಹಲವು ಕಾನೂನುಬಾಹಿರ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಆಗ ಹೇಳಿದೆ, ಎರಡನೇ ಫಸ್ಟು ಶ್ರೀರಂಗಪಟ್ಟಣ ಬಿಟ್ಟರೆ ಇದು ಎರಡನೇ ಸ್ಥಾನ ಸರ್. ಇದು ಇಲ್ಲಿರೋಂಥ ಇವತ್ತು ರಂಗಸ್ಥಳ ಇಲ್ಲ. ಹಿಂದೆ ಪೂಜಾರಿದ್ರು. ಆಗಿದ್ದಾಗ ಮದುವೆಗಳಾಗ್ತಾ ಇದ್ವು, ನಾಮಕರಣಗಳಾಗ್ತಾ ಇದ್ವು, ಬೇಕಾದಷ್ಟು ಕಾರ್ಯಕ್ರಮಗಳಾಗ್ತಾ ಇದ್ವು, ಫಿಲಿಮ್ ಆಕ್ಟ್ರೆಸ್ಗಳು ದಂಡಕ್ಕೆ ಬರ್ತಾಯಿದ್ರು, ಬೇಕಾದಷ್ಟು ಕಲಾವಿದಿಗಳು ಬರ್ತಾಯಿದ್ರು. ಇದ್ದವರೆಲ್ಲ ಬಂದಾಗ ನಮ್ಗೆ ಅಲ್ಲಿ ನಾವು ಹೋಗ್ತಾ ಇದ್ವಿ ನೋಡೋಕ್ಕೆ, ಅಷ್ಟೊಂದು ಖುಷಿ ಆಗ್ತಾ ಇತ್ತು. ಇವತ್ತು ಅಲ್ಲಿ ಇಸ್ಪಿಟ್ ದಂಧೆ ಒಳಗಡೆ, ಆಮೇಲೆ ಅಕ್ಕ ಸುತ್ತಮುತ್ತಲು ಡ್ರಿಂಕ್ಸ್ ಕುಡಿಯುವಂಥದ್ದು, ಬೇರೆ ಬೇರೆ ಚಟುವಟಿಕೆಗಳು. ದೇವಸ್ಥಾನ ಒಳಗಡೆ ನಿಮಗೆ ಎಲ್ಲ ಆಲ್ರೆಡಿ ಕಳಿಸ್ಕೊಟ್ಟಿದ್ದೀನಿ, ಬಟ್ಟೆಗಳು ಒಣಗಾಕೋದು. ಆ ದೇವಸ್ಥಾನದಲ್ಲಿ ಮಾಡಬಾರ್ದು ಕೆಲಸ ಮಾಡಿದ್ದಕ್ಕೆ ಇವತ್ತು ನಮ್ಮ ರಂಗನಾಥ ಸ್ವಾಮಿ ತಟಸ್ಥವಾಗಿಬಿಟ್ಟಾರೆ. ಆ ವಿಚಾರದಲ್ಲಿ ನಾನು ಏನಂದರೆ ಜಿಲ್ಲಾಧಿಕಾರಿಗಳಿಗೆ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥದ್ದು. ನನಗೆ ಇವತ್ತೇನು ನಂದಿ ಬೆಟ್ಟಕ್ಕೆ ಯಾವ ಥರ ಬರ್ತಾಯಿದ್ರು ಜನ, ಆ ಥರ ರಂಗಸ್ಥಳಕ್ಕೆ ಬರ್ತಾಯಿದ್ರು. ಇವತ್ತು ಬರ್ತಾ ಇಲ್ಲ. ಏನು ನಂದಿಗೆ ಬರ್ತಾಯಿದ್ರು, ಅದು ಮುಜರಾಯಿ ದೇವಸ್ಥಾನಗಳು ಯಾವುದೇ ಆಗಿರ್ಬೋದು, ಅದು ತಹಶೀಲ್ ಸಾಹೇಬ್ರಿಗೆ ಬರುತ್ತೆ. ಅವರು ಮುನ್ನೆಚ್ಚರಿಕೆ ಎತ್ಕೊಳ್ಳಿಲ್ಲ ಅಂತಂದರೆ ನೆಕ್ಸ್ಟು ತಹಶೀಲ್ ಸಾಹೇಬ್ರ ಆಫೀಸ್ಗೆ ಮುತ್ತಿಗೆ ಹಾಕೋ ಅವಶ್ಯಕತೆ ನಮಗಿದಿದೆ. ಏನು ದೇವಾಲಯಕ್ಕೆ ಸೇರಿದ 40 ಎಕರೆ ಜಮೀನು ಇದ್ದು, ಈ ಭೂಮಿಯನ್ನು ಅಕ್ಕಪಕ್ಕದ ರೈತರು ಆಕ್ರಮಿಸಿಕೊಂಡಿದ್ದಾರೆ. ಹಾಗಾಗಿ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ರಂಗಸ್ಥಳ ದೇವಾಲಯದ ಪ್ರಸ್ತುತ ಸ್ಥಿತಿಯ ಬಗ್ಗೆ ಗಮನ ಹರಿಸಿ ಅಲ್ಲಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ಜೊತೆಗೆ ಅರ್ಚಕರಿಗೆ ಎಚ್ಚರಿಕೆ ನೀಡಬೇಕಾಗಿದೆ. ಜೊತೆಗೆ ದೇವಾಲಯದ ಆಸ್ತಿಯನ್ನು ಸರ್ವೆ ಮಾಡಿ ರಕ್ಷಣೆ ಮಾಡಬೇಕಾಗಿದೆ. ಇಲ್ಲವಾದಲ್ಲಿ ತಾಲೂಕು ಆಡಳಿತದ ವಿರುದ್ಧ ಹೋರಾಟ ನಡೆಸುವುದಾಗಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಕ್ಯಾಮರಾಮನ್ ಅಂಬರೀಶ್ ಎನ್ ಜೊತೆ ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪುರಸಭೆ ವ್ಯಾಪ್ತಿಯ ನಿವೇಶನಕ್ಕೆ ಈ ಖಾತೆ ಮಾಡಿಕೊಡಲು ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಪುರಸಭೆ ಬಿಲ್ ಕಲೆಕ್ಟರ್ ಅರುಣ್ ಕುಮಾರ್ ಎಂಬಾತನನ್ನು ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ. ಪುರಸಭೆ ವ್ಯಾಪ್ತಿಯ ನಿವೇಶನಕ್ಕೆ ಈ ಖಾತೆ ಮಾಡಿಕೊಡಲು ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಬಿಲ್ ಕಲೆಕ್ಟರ್ ಒಬ್ಬರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಪುರಸಭೆ ಕಚೇರಿಯಲ್ಲಿಯೇ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದು ಆರೋಪಿಯನ್ನು ಅರುಣ್ ಕುಮಾರ್ ಎಂದು ಗುರುತಿಸಲಾಗಿದೆ. ಬಾಗೇಪಲ್ಲಿ ಪುರಸಭೆಯಲ್ಲಿ ಬಿಲ್ ಕಲೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಅರುಣ್ ಕುಮಾರ್ ಎಂಬಾತ ನಿವೇಶನವೊಂದಕ್ಕೆ ಈ ಖಾತೆ ಮಾಡಿಕೊಡಲು ಅಂಜನ್ ಕುಮಾರ್ ಎಂಬುವವರಿಂದ 50,000 ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾನೆ. ಅಂತಿಮವಾಗಿ 30,000ಕ್ಕೆ ಒಪ್ಪಿಕೊಂಡು ಮುಂಗಡವಾಗಿ 5,000 ರೂಪಾಯಿ ಪಡೆದುಕೊಂಡಿದ್ದ ಎನ್ನಲಾಗಿದೆ. ಉಳಿದ 25,000 ರೂಪಾಯಿಗಳನ್ನು ಇಂದು ಪುರಸಭೆ ಕಚೇರಿ ಆವರಣದಲ್ಲಿಯೇ ಸ್ವೀಕರಿಸುತ್ತಿದ್ದ ವೇಳೆ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಮತ್ತು ತಂಡ ಬಿಲ್ ಕಲೆಕ್ಟರ್ ಅನ್ನು ಬಲೆಗೆ ಬೀಳಿಸಿದ್ದಾರೆ. ಈ ಘಟನೆ ಬೆಳಗ್ಗೆ 11 ಗಂಟೆಗೆ ನಡೆದಿದೆಯಾದರೂ ರಾತ್ರಿ 8 ಗಂಟೆಯವರೆಗೂ ಆರೋಪಿ ಅರುಣ್ ಕುಮಾರ್ ವಿಚಾರಣೆ ಮುಂದುವರೆದಿತ್ತು. ಅನೇಕ ಸಲ ಕಚೇರಿಗೆ ತಿರುಗಾಡಿದರೂ ಲಂಚಬಾಕ ಬಿಲ್ ಕಲೆಕ್ಟರ್ ಅಂಜನ್ ಕುಮಾರ್ ಎಂಬುವರನ್ನು ಹಣಕ್ಕೆ ಪೀಡಿಸುತ್ತಿದ್ದ. ಇದರಿಂದ ರೋಸಿ ಹೋಗಿದ್ದ ಅವರು ಲೋಕಾಯುಕ್ತ ಪೊಲೀಸರಿಗೆ ದೂರು ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಬಿಲ್ ಕಲೆಕ್ಟರ್ ಅನ್ನು ಬಲೆಗೆ ಬೀಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಪ್ರತಿ ವರ್ಷ ಆಚರಿಸುವ ಅಂಧಕಾಸುರ ಸಂಹಾರ ಆಚರಣೆಗೆ ಮತ್ತೆ ಅಪಸ್ವರ ಬಂದಿದೆ. ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು, ದೇವಾಲಯ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್, ಡಿವೈಎಸ್ಪಿ ರಘು ನೇತೃತ್ವದಲ್ಲಿ ಸಭೆ ನಡೆಸಲಾಗಿದ್ದು, ಆಚರಣೆಯಲ್ಲಿ ಮಾರ್ಪಾಡು ತರುವಂತೆ ದಲಿತ ಸಂಘಟನೆಗಳ ಮುಖಂಡರು ಆಗ್ರಹಿಸಿದ್ದಾರೆ.
ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಪ್ರತಿ ವರ್ಷ ಆಚರಿಸುವ ಅಂಧಕಾಸುರ ಸಂಹಾರ ಆಚರಣೆಗೆ ಮತ್ತೆ ಅಪಸ್ವರ ಬಂದಿದೆ. ಯುವ ಬ್ರಿಗೇಡ್ ದಲಿತ ಸಂಘಟನೆಗಳ ಆಗ್ರಹವನ್ನು ತಿರಸ್ಕರಿಸಿದೆ. ಈ ಮಧ್ಯೆ ಆಕ್ಷೇಪಕ್ಕೆ ಕಾರಣವಾದ ಅಂಧಕಾಸುರನ ಚಿತ್ರಪಟವನ್ನು ಬದಲಾಯಿಸಿ ತಾಲೂಕು ಆಡಳಿತ ಬಿಡುಗಡೆ ಮಾಡಿದೆ. ಇದರಲ್ಲೂ ದಲಿತ ಸಂಘಟನೆ ಮುಖಂಡರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಸಂಜೆ ನಡೆದ ಶಾಂತಿ ಸಭೆ ಗೊಂದಲದಲ್ಲೇ ಮುಗಿದಿದೆ. ಜನವರಿ 12 ಅಂದರೆ ನಾಳೆ ನಡೆಯಲಿರುವ ಅಂಧಕಾಸುರ ಸಂಹಾರದ ಧಾರ್ಮಿಕ ಕಾರ್ಯಕ್ರಮ ನಂಜನಗೂಡಿನಲ್ಲಿ ನಡೆಯಲಿದೆ. ಕಳೆದ ವರ್ಷ ನಂಜನಗೂಡಿನಲ್ಲಿ ಅಂಧಕಾಸುರ ಸಂಹಾರದ ವೇಳೆ ಮಹಿಷಾಸುರನ ಭಾವಚಿತ್ರ ಹೋಲುವಂತೆ ಅಂಧಕಾಸುರನ ಚಿತ್ರ ಬಿಡಿಸಿದ ಹಿನ್ನೆಲೆ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಕಳೆದ ವರ್ಷ ಅಂಧಕಾಸುರ ಸಂಹಾರದ ವೇಳೆ ಮಹಿಷಾಸುರನ ಚಿತ್ರ ಹೋಲುವ ಪಟ ಹಾಕಿದ್ದರೆಂದು ಆರೋಪಿಸಿ ಈ ವೇಳೆ ನಂಜುಂಡೇಶ್ವರನ ವಿಗ್ರಹದ ಮೇಲೆ ನೀರು ಎರಚಿ ಅಪಮಾನಿಸಿದ ಘಟನೆ ನಡೆದಿತ್ತು. ನಂಜನಗೂಡು ಉದ್ವಿಗ್ನವಾಗಿ ಬಂದ್ ಆಚರಿಸಲಾಗಿತ್ತು. ಕಳೆದ ಬಾರಿಯಂತೆ ಸಮಸ್ಯೆ ಆಗಬಾರದೆಂದು ಆಕ್ಷೇಪಾರ್ಹವಾದ ಅಂಧಕಾಸುರನ ಚಿತ್ರ ಬದಲಿಸಿ ರಾಜ್ಯ ಆಗಮ ಶಾಸ್ತ್ರ ಪಂಡಿತರ ಜೊತೆ ಚರ್ಚಿಸಿ ಶಿವಪುರಾಣದಲ್ಲಿ ಬರುವ ಅಂಧಕಾಸುರನ ವರ್ಣನೆಗೆ ತಕ್ಕ ಹಾಗೆ ನೂತನ ಚಿತ್ರಪಟವನ್ನು ತಹಸೀಲ್ದಾರ್ ಹಾಗೂ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಬಿಡುಗಡೆ ಮಾಡಿದರು. ನೂತನ ಚಿತ್ರಕ್ಕೆ ಉಭಯ ತಂಡದ ಮುಖಂಡರು ಒಪ್ಪಿಗೆ ಸೂಚಿಸಿದರಾದರೂ ದಲಿತ ಸಂಘರ್ಷ ಸಮಿತಿಯ ಮಲ್ಲಹಳ್ಳಿ ನಾರಾಯಣ್ ಮಾನವೀಯತೆ ಇಲ್ಲದ ಆಚರಣೆ ಇದು ನಿಲ್ಲಬೇಕೆಂದು ಆಗ್ರಹಿಸಿದರು. ಏನು ಕೆಲವರ ಆಕ್ಷೇಪಣೆ ಇದೆ, ಅವರ ಆಕ್ಷೇಪಣೆ ಇದ್ದಿದ್ದು ಕಳೆದ ಬಾರಿ ಮಹಿಷನ ಚಿತ್ರವನ್ನು ಬಳಸಬಾರ್ದು, ಮಹಿಷನ ಚಿತ್ರ ಅಂಧಕಾಸುರನ ಚಿತ್ರಕ್ಕೂ ಮಹಿಷನ ಚಿತ್ರಕ್ಕೂ ವ್ಯತ್ಯಾಸವಿದೆ, ಅದನ್ನು ತೆರವು ಮಾಡಿ ಅಂಧಕಾಸುರನ್ನೇ ಬರೀಬೇಕು ಅಂತ. ಅದಕ್ಕೆ ಆಗಮ ಪಂಡಿತರು, ಮುಜರಾತ್ ಏನು ಧಾರ್ಮಿಕ ದತ್ತಿ ಇಲಾಖೆಯ ಆಗಮ ಪಂಡಿತರು ಮತ್ತು ದೇವಾಲಯದ ಆಗಮಿಕರು, ಪ್ರಧಾನ ಅರ್ಚಕರು, ಶ್ರೀಪಾದದವರು ಎಲ್ಲರೂ ಸೇರಿ ಅದನ್ನು ಏನು ಪುರಾಣ ಶಾಸ್ತ್ರಗಳಲ್ಲೈತೋ ಅದರಂತೆ ಅಂಧಕಾಸುರನ ಚಿತ್ರನ ಬರೆಸಲಾಗಿದೆ. ಅಂಧಕಾಸುರನ ಚಿತ್ರ ಬರೆದಿರೋದಕ್ಕೆ ನಮ್ಗೆ ಒಪ್ಪಿಗೆ ಇದೆ. ಆನಂತರ ಆಚರಣೆಯಲ್ಲೂ ಹೀಗೆ ಆಗಬೇಕು ಅಂತೇಳಿ ಬರೆದಿದ್ದಾರೆ ಅವರು. ಆಚರಣೆ ಹೇಗಾಗಬೇಕು ಅಂತಂದರೆ ಚಿತ್ರವನ್ನು ಬರೆದು ಏನು ಅಂಧಕಾಸುರನ ಚಿತ್ರ ರಂಗೋಲಿಯಲ್ಲಿ ಬರೀತಾರೋ ಪಟನೂ ಅದೇ ಇರಬೇಕು. ಅದನ್ನು ಮಾಡಿ ಏನು ದೇವರ ಮೂರ್ತಿ ಎತ್ಕೊಂಡು ಬಂದು ಅದ್ರ ಮೇಲೆ ಒಂದು ಹೂಮಾಲೆಯನ್ನು ಕಟ್ಟಬೇಕು, ಹೂಮಾಲೆ ತೋಗಂಗೆ ಸುತ್ತಾಕಬೇಕು, 3 ಸುತ್ತು ಸುತ್ತಾಕಬೇಕು ಅಂತೇಳಿ ಆದೇಶವನ್ನು ಮಾಡೋಗಿದ್ದಾರೆ. ಈಗ ಅದೇ ಥರ ಇರಬೇಕು. ಆದರೆ ಇಲ್ಲಿ ಬಂದಾಗ ಕೆಲವು ವ್ಯತ್ಯಾಸಗಳು ಕಾಣ್ತಾ ಇದೆ. ಚಿತ್ರಗಳನ್ನ ತುಂಬ ಚಿಕ್ಕದಾಗಿ ಬರೀರಿ, 3 ಅಡಿಗೆ ಬರೀರಿ, 4 ಅಡಿಗೆ ಬರೀರಿ ಅನ್ನೋಂಥ ನಡೀತಾ ಇದೆ. 3 ಅಡಿಗೆ 4 ಅಡಿಗೆ ಚಿತ್ರ ಬರೆದು ಇದು ಮಾಡೋಂಥದ್ದಿಲ್ಲ. ಏನು ಹಿಂದೆ ನಡೀತಾ ಇತ್ತು ಅಥವಾ ಆಗಮಶಾಸ್ತ್ರದಲ್ಲಿ ಏನು ಹೇಳಿದ್ದಾರೋ ಅಥವಾ ಏನು ಧಾರ್ಮಿಕ ದತ್ತಿ ಇಲಾಖೆ ಅಂತ ಹೇಳಿದಾರೋ ಹಂಗೆ ನಡಿಬೇಕು. ಇಲ್ಲಿ ಕಳೆದ 2-3 ದಿನದಲ್ಲಿ ಇವರೇ ಸೇರ್ಕೊಂಡು ಡಿಸೈಡ್ ಮಾಡ್ಕೊಂಡು ಅದನ್ನು 3 ಅಡಿಗೆ ಮಾಡಬೇಕು, 2 ಅಡಿಗೆ ಮಾಡಬೇಕು ಅಂತ ಹೇಳಿದ್ರೆ ಭಕ್ತರಾಗಿ ಒಪ್ಕೊಳ್ಳೋಕ್ಕೆ ಸಿಗಲಿಲ್ಲ. ಧಾರ್ಮಿಕ ದತ್ತಿ ಇಲಾಖೆ ಮ್ಯಾನ್ಯುವಲ್ ಏನು ಹೇಳುತ್ತೋ ಅದ್ರ ಪ್ರಕಾರನೇ ಆಗಬೇಕು. ಚಿತ್ರ ಚೇಂಜ್ ಮಾಡಬೇಕು ಅನ್ನೋ ಕೂಗಿತ್ತು ಅವ್ರದ್ದು. ಅವ್ರಿಗೆ ಯಾರಿಗೋ ಭಾವನೆಗೆ ಧಕ್ಕೆ ತರಬೇಕು ಅನ್ನೋಂತಿದ್ದಿಲ್ಲ. ಚಿತ್ರ ಚೇಂಜ್ ಆದಮೇಲೂ ಇವತ್ತು ತುಳಿಬಾರ್ದು, ಅದನ್ನು ಅಂಧಕಾಸುರನ್ನು ತುಳಿಬಾರ್ದು ಅಂತ ಹೇಳ್ತಿದ್ದಾರೆ. ಈಗ ಇಷ್ಟು ದಿನ ಹೇಳಿ ಅವ್ರ ಪ್ರಶ್ನೆ ಇದ್ದಿದ್ದು ಮಹಿಷಾಸುರನ ಚಿತ್ರ ಬದಲಾಯಿಸಿ ಅಂತ. ಈಗ ಮಹಿಷಾಸುರನ ಚಿತ್ರ ಬದಲಾಯಿಸಾಗೈತೆ. ಈಗ ಅಂಧಕಾಸುರನ ಚಿತ್ರ ಬರೀರಿ ಅಂತ ಹೇಳಾಗೈತೆ. ಅಂಧಕಾಸುರನ ಚಿತ್ರ ಬರೆದಿರಂತ ಅಂಧಕಾಸುರನ ಚಿತ್ರನ ತುಳಿಬಾರ್ದು ಅನ್ನೋದಕ್ಕೆ ಶುರು ಮಾಡಿದ್ದಾರೆ. ಅಂಧಕಾಸುರನ ಚಿತ್ರನ ತುಳಿಬಾರ್ದು ಅಂತ. ನಾಳೆಗೆ ಇನ್ನೊಂದು ಹೇಳ್ತಾರೆ. ನಾಳೆ ನಾವೆಲ್ಲ ಏನು ಅಯ್ಯಪ್ಪನ ಭಕ್ತರು, ನಾವು ಅಯ್ಯಪ್ಪನ ಮಹಿಷಿ ಮರ್ದನ ಅಂತ ಕರೀತಾರೆ. ಅಯ್ಯಪ್ಪ ಮಹಿಷಿಯನ್ನು ಮರ್ದಿಸ್ತಾನೆ. ನಾಳೆ ದಿನ ಅಯ್ಯಪ್ಪನ ಪೂಜೆ ಮಾಡಬೇಡಿ, ಅಯ್ಯಪ್ಪ ಮಹಿಷಿನ ಕೊಂದ ಅಂತ ಹೇಳಿಬಿಟ್ಟು ಶುರು ಮಾಡಿದ್ರೆ ಏನು ಮಾಡೋದು? ಈ ಆಚರಣೆ ನಿಲ್ಲಿಸಬೇಕೆಂದು ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ. ಈ ಆಚರಣೆ ನಿಲ್ಲಿಸುವ ಕುರಿತು ಕಾನೂನು ಹೋರಾಟ ಮಾಡುತ್ತಿದ್ದೇವೆ. ಅಂಧಕಾಸುರನ ಚಿತ್ರವನ್ನು ಯಾರೂ ತುಳಿಯಬಾರದು ಹಾಗೂ ಅಂಧಕಾಸುರನ ಚಿತ್ರವನ್ನು ಚಿಕ್ಕದಾಗಿ ಬರೆದು ಆಚರಣೆ ಮಾಡಿಕೊಳ್ಳಬೇಕೆಂದು ಒತ್ತಾಯಿಸಿದರು. ಇದಕ್ಕೆ ಒಪ್ಪದ ನಂಜುಂಡೇಶ್ವರನ ಭಕ್ತರು ಮಹಿಷಾಸುರನ ಹೋಲುವ ಚಿತ್ರ ತೆಗೆಯುವುದು ಅವರ ಬೇಡಿಕೆ. ದೇವಾಲಯದ ಆಡಳಿತ ಮಂಡಳಿ ಬದಲಿಸಿ ಸಮಸ್ಯೆಗೆ ಪರಿಹಾರ ತಂದಿದೆ. ಆದರೆ ಈಗ ಅಂಧಕಾಸುರನ ಚಿತ್ರವನ್ನು ತುಳಿಯಬಾರದು, ಚಿಕ್ಕದಾಗಿ ಚಿತ್ರ ಬರೆಯಬೇಕು, ಇಷ್ಟೇ ಇರಬೇಕು ಎಂಬ ಷರತ್ತು ಹಾಕುತ್ತಾ ಬೇರೆ ವರಸೆ ತೆಗೆಯುತ್ತಿರುವುದು ಸರಿಯಲ್ಲ. ಇದು ನಂಜನಗೂಡಿನ ಶಾಂತಿ ಕದಡುವ ಹುನ್ನಾರ. ಇವರ ಷರತ್ತುಗಳನ್ನು ಒಪ್ಪಲು ಸಾಧ್ಯವಿಲ್ಲ. ಸರ್ಕಾರದ ಕೈಪಿಡಿಯಲ್ಲಿ ಇರುವಂತೆ ಪರಂಪರಾಗತವಾಗಿ ಏನು ನಡೆದುಕೊಂಡು ಬಂದಿದೆಯೋ ಅದೇ ನಡೆಯಬೇಕು. ಇವರು ಹೇಳಿದಂತೆ ಬದಲಾವಣೆ ಒಪ್ಪಲು ಸಾಧ್ಯವಿಲ್ಲ. ಇದು ನಮ್ಮ ಧಾರ್ಮಿಕ ಆಚರಣೆ, ಅದನ್ನು ಹತ್ತಿಕ್ಕುವ ಹುನ್ನಾರ ನಡೆಯುತ್ತಿದೆ. ಈ ಕುರಿತು ನಂಜುಂಡೇಶ್ವರನ ಭಕ್ತರೆಲ್ಲರೂ ಸೇರಿ ಮುಂದೆ ಏನು ಮಾಡಬೇಕೆಂದು ತೀರ್ಮಾನ ತೆಗೆದುಕೊಳ್ಳಲಿದ್ದೇವೆ ಎಂದು ಯುವ ಬ್ರಿಗೇಡ್ ಸಂಘಟಕ ಚಂದ್ರಶೇಖರ್ ಹೇಳಿಕೆ ನೀಡಿದ್ದಾರೆ. ಅಂಧಕಾಸುರ ಸಂಹಾರ ಕಾರ್ಯಕ್ರಮಕ್ಕೆ ಕೇವಲ 1 ದಿನ ಇದೆ. ಉಭಯ ತಂಡಗಳ ನಿರ್ಧಾರ ತಾಲೂಕು ಆಡಳಿತಕ್ಕೆ ತಲೆನೋವು ತಂದಿದೆ. ಒಟ್ಟಾರೆ ಅಂಧಕಾಸುರನ ಸಂಹಾರ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.
ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಅಮರೀಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, KEB ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, BB ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. 30-40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನಾನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 rupees ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸಮನಿ, ಬೇಬಿ ಶವರ್ ಸಮನಿ ಎಲ್ಲಾ ತರ ಇವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು. ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲೇಬಲ್ ಇದೆ. ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676. ಥ್ಯಾಂಕ್ ಯು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ.
24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಸ್ವತಂತ್ರ ಬಂದಾಗಿನಿಂದ ದಲಿತರು ಒಂದಾಗುವುದಕ್ಕೆ ಬಿಡದ ಕಾಂಗ್ರೆಸ್ ರಾಜ್ಯದಲ್ಲಿ ದಲಿತ ಶಾಸಕರು ಒಂದಾಗುವುದಕ್ಕೆ ಈಗಲೂ ಅಡ್ಡಿಪಡಿಸುವ ಸಂಸ್ಕೃತಿ ಮುಂದುವರಿಸಿದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದರು. ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ವಿಜಯಪುರದ ದೇವಾಲಯಗಳಿಗೆ ಕುಟುಂಬ ಸಮೇತ ಭೇಟಿ ನೀಡಿ ದರ್ಶನ ಪಡೆದ ನಂತರ ಮಾತನಾಡಿದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು, ದಲಿತರೆಲ್ಲರೂ ಒಟ್ಟಾಗಬೇಕಾದ ಅನಿವಾರ್ಯತೆ ಬಂದಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತೆಗೆದುಕೊಂಡಿರುವ ತೀರ್ಮಾನ ಸರಿಯಾಗಿದೆ. ದಲಿತರು ಅವರ ವಿರುದ್ಧವಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದವರಲ್ಲ, ಆದರೂ ಯಾರೋ ಶ್ರಮಪಟ್ಟು ಕಟ್ಟಿದ ಪಕ್ಷದಲ್ಲಿ ಮುಖ್ಯಮಂತ್ರಿಯಾಗಿದ್ದಾರೆ. ಬೇರೆಯವರಿಗೂ ಅವಕಾಶ ಕೊಡಬೇಕಲ್ಲವೇ ಎಂದರು. ಈ ಸರ್ಕಾರದಲ್ಲಿ ಡಿನ್ನರ್ ಮಾಡುವುದು ತಪ್ಪಾಗುತ್ತಿದೆ. ಯಾರೂ ಒಟ್ಟಿಗೆ ಸೇರಬಾರದೆಂಬ ಸಿದ್ಧಾಂತವನ್ನು ಕಾಂಗ್ರೆಸ್ ಜಾರಿಗೆ ತಂದಿದೆ. ದಿನಕ್ಕೊಂದು ಅವಾಂತರ ಸೃಷ್ಟಿ ಮಾಡುತ್ತಿದೆ. ರಾಜ್ಯದ ಜನರು ಆಶೀರ್ವಾದ ಮಾಡಿದ್ದಾರೆ. ಸರ್ಕಾರ ಸಂಪೂರ್ಣ ಅವಧಿ ಮುಗಿಸುವುದಿಲ್ಲ ಎಂದು ಅನಿಸುತ್ತಿದೆ. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರ ವಿಚಾರದಲ್ಲಿ ಸರ್ಕಾರ ನಡೆದುಕೊಂಡ ರೀತಿ ಸರಿಯಿಲ್ಲ ಎಂದು ಅವರು ಹೇಳಿದರು. ಒಬ್ಬ ಶಾಸಕನನ್ನು ಕೇವಲವಾಗಿ ನಡೆಸಿಕೊಂಡಿದ್ದಾರೆ. ಸದನದಲ್ಲಿ ಅರೆಸ್ಟ್ ಮಾಡುವ ಅಧಿಕಾರ ಇರುವುದಿಲ್ಲ. ಅರ್ಧ ಗಂಟೆಯಲ್ಲಿ ಎಫ್ಐಆರ್ ಹಾಕುವುದಿಲ್ಲ. ಪ್ರಿಯಾಂಕಾ ಖರ್ಗೆ ಅವರನ್ನು ಹೇಗೆ ರಕ್ಷಣೆ ಮಾಡುತ್ತಿದ್ದಾರೆ ಎಂದು ಜನತೆಗೆ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಸರಿಯಾದ ಉತ್ತರ ಕೊಡುತ್ತಾರೆ. ಬಿಜೆಪಿಯಲ್ಲಿ ಗುಂಪುಗಾರಿಕೆ ಇಲ್ಲ, ಎಲ್ಲ ಊಹಾಪೋಹ ಅಷ್ಟೇ. ಎಲ್ಲರೂ ಒಗ್ಗಟ್ಟಾಗಿ ಪಕ್ಷ ಕಟ್ಟುವ ಕೆಲಸ ಮಾಡುತ್ತಿದ್ದೇವೆ ಎಂದರು. ಆಗಬೇಕು. SC/ST ಅಂತಂದ್ರೆ ಕಾಂಗ್ರೆಸ್ಗೆ ಒಂಥರ ಏನೋ ಅಸಹ್ಯ. ಆದರೂ ಕೂಡ ಅವರು ಪಕ್ಷದಲ್ಲಿದ್ದಾರೆ. ನಮ್ಮವ್ರನ್ನ ನಾವು ಗಟ್ಟಿಗೊಳಿಸ್ಕೊಳ್ಬೇಕು ಅಂತ ಒಂದಾಗ್ತೀವಿ. ನಾವು ಏನೋ ಕಾಫಿ ಟೀ ಕುಡಿತೇವೆ, ಇಲ್ಲ ಊಟ ಮಾಡ್ತೇವೆ, ಇಲ್ಲ ಡಿನ್ನರ್ ಮಾಡ್ತೇವೆ, ಲಂಚ್ ಮಾಡ್ತೀವಿ ಅನ್ನೋದಕ್ಕೂ ಬಿಡೋದಿಲ್ಲ ಅಂತಂದರೆ ಏನಿದ್ದಾರೆ ಅರ್ಥ? ಇಷ್ಟೊತ್ತಿಗೆ 60-75 ವರ್ಷಗಳಲ್ಲಿ ದಲಿತರ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಆದರೆ ಆಗಲೇ ಇಲ್ಲ, ಆಗಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಕಾಂಗ್ರೆಸ್ಸಲ್ಲಿ ಆ ವ್ಯವಸ್ಥೆ ಇಲ್ಲ. ಆ ಕಾರಣದಿಂದ ಇವತ್ತು ಅನೇಕ ದಲಿತರು ಕೂಡ ಪರಮೇಶ್ವರ್ ಅವರ ವಿರುದ್ಧ ಇದ್ದಾರೆ. ಮತ್ತು ಮುಖ್ಯಮಂತ್ರಿಗಳು ನೀವು ನೋಡಿದಿರಿ, ಅವರು ಈ ಪಕ್ಷದವರೇ ಅಲ್ಲ, ಆ ಕಾಂಗ್ರೆಸ್ ಪಕ್ಷದವರೇ ಅಲ್ಲ, ಜನತಾ ದಳದಿಂದ ಬಂದು ಏನೋ ಒಂದು ಗಾದೆ ಹೇಳ್ತಾರಲ್ಲ ಹಳ್ಳಿ ಕಡೆ, ಏನೋ ಹುಳ ಹುತ್ತ ಕಟ್ಟಿತು ಸರ್ಪ ವಾಸ ಮಾಡ್ತಾವಂತ, ಆ ರೀತಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು. ಹೌದು, ಯಾಕೆಂತಂದರೆ ಒಬ್ಬ ಶಾಸಕನನ್ನು ಈ ರೀತಿ ಕೇವಲವಾಗಿ ನಡೆಸ್ಕೊಂಡಿದ್ದಾರೆ. ಸದನದ ಒಳಗಡೆ ಅಥವಾ ವಿಧಾನಸೌಧ ವಿಕಾಸಸೌಧ ಯಾವುದೇ ಇರ್ಬೋದು, ಬಂದು ಯಾರನ್ನು ಕೂಡ ಅರೆಸ್ಟ್ ಮಾಡುವ ಅಧಿಕಾರ ಪೊಲೀಸ್ ಇರೋದಿಲ್ಲ. ಹಾಗಿದ್ದರೂ ಕೂಡ ಸುವರ್ಣಸೌಧದಲ್ಲಿ ಒಳಗಡೆ ಬಂದು ಅವ್ರನ್ನ ಎತ್ತಾಕೊಂಡು ಹೋಗಿ ಅರ್ಧ ಗಂಟೆಯಲ್ಲಿ FIR ಆದ ತಕ್ಷಣ ಇವತ್ತು ವಾರಗಟ್ಟಲೆ ತಿಂಗಳಗಟ್ಟಲೆ ಆದ್ರೂ ಕೆಲವರಿಗೆ FIR ಹಾಕಲ್ಲ ಈ ಸರ್ಕಾರ. ಅವ್ರನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು? ಈಗ ಪ್ರಿಯಾಂಕಾ ಖರ್ಗೆ ಅವರನ್ನು ಯಾವ ರೀತಿ ರಕ್ಷಣೆ ಮಾಡ್ತಿದ್ದಾರೆ ನೀವೇ ನೋಡ್ತೀವಿ. ಪರಶುರಾಮ್ PSI ಈಗ ಪ್ರಾಣತ್ಯಾಗ ಮಾಡಿ ಈಗಾಗಲೇ 6 ತಿಂಗಳ ಮೇಲೆ ಆಯಿತು. ಆ ಶಾಸಕನ ಮೇಲೆ ಬಂದರೆ ಇದುವರೆಗೂ ಅವರನ್ನು ಅರೆಸ್ಟ್ ಮಾಡಿಲ್ಲ, ಏನೂ ಇಲ್ಲ. ಇನ್ನು ಈ ಸಂದರ್ಭದಲ್ಲಿ ವೆಂಕಟರಮಣ ಸ್ವಾಮಿ ದೇವಾಲಯ ಸಮಿತಿಯಿಂದ ಛಲವಾದಿ ನಾರಾಯಣಸ್ವಾಮಿ ಅವರ ಕುಟುಂಬದವರನ್ನು ಅಭಿನಂದಿಸಿದರು. ನಾಯ್ಡು ತಂಡದಿಂದ ಗೀತಗಾಯನ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ತಾಲೂಕು ಕಾರ್ಯದರ್ಶಿ ರವಿಕುಮಾರ್, ಪಿ ನಾರಾಯಣಪ್ಪ, ಬಲಮುರಿ ಶ್ರೀನಿವಾಸ್, ಪ್ರಕಾಶ್, ಅಜಿತ್ ಹಲವರು ಹಾಜರಿದ್ದರು. ಎಂ ಮುನಿನಾರಾಯಣ, ಸಿಟಿವಿ ನ್ಯೂಸ್, ವಿಜಯಪುರ. ದೊಡ್ಡಬಳ್ಳಾಪುರ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಜೆಡಿಎಸ್ ಕಟ್ಟಲು ಅವಿರತ ಹೋರಾಟ ನಡೆಸಿದ ಅಪ್ಪಯ್ಯಣ್ಣ ಸಾವು ಪಕ್ಷಕ್ಕೆ ತುಂಬಲಾರದ ನಷ್ಟ, ಸಹಕಾರ ಹಾಗೂ ಪಂಚಾಯಿತಿ ರಾಜಕೀಯಕ್ಕೆ ಅವರ ಪ್ರಾಮಾಣಿಕ ಸೇವೆ ಸ್ಮರಣೀಯ ಎಂದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿದರು. ದೊಡ್ಡಬಳ್ಳಾಪುರ ತಾಲೂಕಿನ ಆಡೋನಹಳ್ಳಿ ರಂಗಮಂದಿರದಲ್ಲಿ ಆಯೋಜಿಸಿದ್ದ ನುಡಿನಮನ ವೇದಿಕೆಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ HD ಕುಮಾರಸ್ವಾಮಿ,
ದೆಹಲಿಯಲ್ಲಿ ಅಪ್ಪಯ್ಯಣ್ಣ ಸಾವಿನ ವಿಷಯ ತಿಳಿದಾಗ ನಂಬಲು ಸಾಧ್ಯವಾಗಲಿಲ್ಲ. ಈ ಕುರಿತು ತಪ್ಪು ಮಾಹಿತಿ ಇರಬೇಕು ನೋಡಿ ಎಂದು ಹೇಳಿದ್ದೆ. ಕಾರಣ ಅವರ ಜೀವನ ಶೈಲಿ. ಅವರು ಉತ್ತಮ ಆರೋಗ್ಯ ಹೊಂದಿದ ವ್ಯಕ್ತಿಯಾಗಿದ್ದರು. ಆದರೆ ಅವರ ಸಾವು ಅನಿರೀಕ್ಷಿತ ಎಂದರು. ಅವರು ನಡೆದು ಬಂದ ದಾರಿ ಕುರಿತು ಕಿರು ಹೊತ್ತಿಗೆ ಬಿಡುಗಡೆ ಮಾಡಿದ್ದಾರೆ. ಈ ಪುಸ್ತಕ ಅವರನ್ನು ಕುರಿತು ಕಿರು ಮಾಹಿತಿ ನೀಡಲಿದೆ. ಅವರ ಒಡನಾಟ ಬಹಳ ಹತ್ತಿರವಾದದ್ದು. ಸಣ್ಣ ಹಳ್ಳಿಯ ರೈತನ ಮಗನಾಗಿ ಜನಿಸಿದ ಅವರು ತಾಲೂಕಿನ ನಾಯಕನಾಗಿ ಬೆಳೆದಿದ್ದು ಸುಲಭವಾಗಿರಲಿಲ್ಲ. ರಾಜ್ಯದಲ್ಲಿ ದೊಡ್ಡಬಳ್ಳಾಪುರ ಹಾಗೂ ಕನಕಪುರದಲ್ಲಿ ರಾಜಕೀಯ ಮಾಡುವುದು ಅಷ್ಟು ಸುಲಭವಲ್ಲ. ಸ್ಥಳೀಯ ಮಟ್ಟದ ಜೆಡಿಎಸ್ ಸಂಘಟನೆ ಮಾಡುವಲ್ಲಿ ಅವರ ಕೊಡುಗೆ ಅಪಾರ. ತಳಮಟ್ಟದಿಂದ ಬೆಳೆದು ಬಂದ ನಾಯಕ ಎಂದರೆ ತಪ್ಪಾಗಲಾರದು ಎಂದರು. ದೆಹಲಿಯಲ್ಲಿ ಪೂರ್ವ ನಿಯೋಜಿತ ಕಾರ್ಯಕ್ರಮ ನಿರ್ಧಾರವಾಗಿದ್ದ ಕಾರಣ ನಾನು ಅವರ ಸಾವಿನ ಸಂದರ್ಭದಲ್ಲಿ ಬರಲು ಸಾಧ್ಯವಾಗಲಿಲ್ಲ. ಅದಕ್ಕೆ ಅಭಿಮಾನಿಗಳಲ್ಲಿ ಕ್ಷಮೆ ಕೋರುತ್ತೇನೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಮುಂದಿನ ಪೀಳಿಗೆಗೆ ಗುಣಮಟ್ಟದ ಆಹಾರ ಒದಗಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಗುಣಮಟ್ಟದ ಆಹಾರ ಉತ್ಪನ್ನಗಳನ್ನು ಬೆಳೆಯಲು ರೈತರು ಸಾವಯವ ಕೃಷಿ ಪದ್ಧತಿ ಕಡೆಗೆ ಹೆಚ್ಚಿನ ಆದ್ಯತೆ ನೀಡಿ ಎಂದು ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ KH ಮುನಿಯಪ್ಪ ತಿಳಿಸಿದರು. ದೇವನಹಳ್ಳಿ ಕೃಷಿ ಇಲಾಖೆಯಿಂದ ಆಯೋಜಿಸಿದ್ದ ಸಾವಯವ ಮತ್ತು ಸಿರಿಧಾನ್ಯಗಳ ಮಹತ್ವದ ಕುರಿತು 2024-25ನೇ ಸಾಲಿನ ರಾಷ್ಟ್ರೀಯ ಆಹಾರ ಮತ್ತು ಪೌಷ್ಟಿಕ ಭದ್ರತಾ ಯೋಜನೆಯಡಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಸಾವಯವ ಮತ್ತು ಸಿರಿಧಾನ್ಯಗಳ ಮೇಳ 2025 ಉದ್ಘಾಟಿಸಿ ಮಾತನಾಡಿದ ಆಹಾರ ಸಚಿವ KH ಮುನಿಯಪ್ಪ ಅವರು ರೈತರು ಬೆಳೆಯುವ ಕೃಷಿ ಉತ್ಪನ್ನಗಳಿಗೆ ಕೊಟ್ಟಿಗೆ ಗೊಬ್ಬರ, ಹಸಿರು ಎಲೆ ಗೊಬ್ಬರ, ಎರೆಹುಳು ಗೊಬ್ಬರ ಸೇರಿದಂತೆ ಸಾವಯವ ಗೊಬ್ಬರ ಬಳಸಿ ಆಹಾರ ಉತ್ಪನ್ನಗಳನ್ನು ಬೆಳೆಸಬೇಕು. ರಾಸಾಯನಿಕ ಗೊಬ್ಬರ ಬಳಸಿದರೆ ಆಹಾರ ಉತ್ಪನ್ನಗಳಲ್ಲಿ ಪೌಷ್ಟಿಕತೆ, ಗುಣಮಟ್ಟ ಇರುವುದಿಲ್ಲ. ರಾಸಾಯನಿಕ ಗೊಬ್ಬರದಿಂದ ಬೆಳೆದ ಆಹಾರ ಪದಾರ್ಥಗಳ ಸೇವನೆಯಿಂದ ಪರೋಕ್ಷವಾಗಿ ವಿಷಾಹಾರ ಮನುಷ್ಯನ ದೇಹ ಸೇರುತ್ತದೆ ಎಂದರು. ಸರ್ಕಾರ ರೈತರಿಗೆ ಉತ್ತೇಜನ ನೀಡಿ ಸಾವಯವ ಗೊಬ್ಬರ ಬಳಸಿಕೊಂಡು ಉತ್ತಮ ಇಳುವರಿ ಹಾಗೂ ಸಿರಿಧಾನ್ಯಗಳನ್ನು ಬೆಳೆಸುವಂತೆ ಪ್ರೋತ್ಸಾಹಿಸುವ ಕೆಲಸ ಮಾಡಬೇಕು. ಇದರಿಂದ ಭವಿಷ್ಯದ ಮಕ್ಕಳಿಗೆ ಒಳ್ಳೆಯ ಪೌಷ್ಟಿಕಾಂಶ ಆಹಾರ ಹಾಗೂ ಗುಣಮಟ್ಟದ ಆಹಾರ ಸಿಕ್ಕಿದಂತಾಗುತ್ತದೆ ಎಂದರು. ಸಾವಿರದ 1930ರಿಂದ 40ರ ದಶಕದ ನಂತರ ಕಾಲಕ್ರಮೇಣ ಜನಸಂಖ್ಯೆ ಹೆಚ್ಚಳದಿಂದ ಆಹಾರದ ಬೇಡಿಕೆ ಹೆಚ್ಚಾಯಿತು. ಕೃಷಿಯಲ್ಲಿ ಇಳುವರಿ ಹೆಚ್ಚಿಸಲು ರಾಸಾಯನಿಕ ಗೊಬ್ಬರ ಬಳಕೆ ಅನಿವಾರ್ಯವಾಗಿ ಕೃಷಿ ಉತ್ಪನ್ನಗಳನ್ನು ಹೆಚ್ಚು ಬೆಳೆಯಲು ಪ್ರಾರಂಭಿಸಿದರು. ಇದರ ಬಳಕೆಯಿಂದ ಜನರಲ್ಲಿ ನಿತ್ಯ ಅನಾರೋಗ್ಯ ಸಮಸ್ಯೆಗಳು ಕಾಡುತ್ತಿವೆ. ಸಿರಿಧಾನ್ಯಗಳು ಹೆಚ್ಚು ಬಳಸುವುದರಿಂದ ಪೌಷ್ಟಿಕಾಂಶವುಳ್ಳ ಆಹಾರ ದೇಹ ಸೇರಿ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದರು. ಕೃಷಿ, ತೋಟಗಾರಿಕೆ, ರೇಷ್ಮೆ, ಪಶು ಇಲಾಖೆಯ ವಿವಿಧ ಯೋಜನೆಗಳ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ವಿತರಿಸಲಾಯಿತು. ಕೃಷಿ, ತೋಟಗಾರಿಕೆ, ರೇಷ್ಮೆ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ ರೈತರಿಗೆ ಆತ್ಮಶ್ರೇಷ್ಠ ಕೃಷಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಇನ್ನು ಈ ಮೇಳದಲ್ಲಿ ರೈತರಿಗೆ ಅವಶ್ಯವಿರುವ ಬೇಸಾಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಕೃಷಿ ಇಲಾಖೆಯಿಂದ ನೀಡಲಾಯಿತು. ವಿವಿಧ ತಳಿಯ ಕೃಷಿ ಉತ್ಪನ್ನಗಳು,
ಪರಿಕರಗಳು, ಯಂತ್ರೋಪಕರಣಗಳ ವಸ್ತು ಪ್ರದರ್ಶನ ಏರ್ಪಡಿಸಲಾಯಿತು. ನಾರಾಯಣಸ್ವಾಮಿ, ರಾಜಣ್ಣ, ಜಗನ್ನಾಥ, ಡಾಕ್ಟರ್ ಕಲಾವತಿ, ಗಾಯತ್ರಿ ಮತ್ತಿತರರು ಹಾಜರಿದ್ದರು. ಎಂ ಮುನಿನಾರಾಯಣ, ಸಿಟಿವಿ ನ್ಯೂಸ್, ದೇವನಹಳ್ಳಿ. ಬಾಗೇಪಲ್ಲಿ ತಾಲೂಕಿನ ಭೋವಿ ಸಮುದಾಯದ ಏಳ್ಗೆಗಾಗಿ ನೂತನವಾಗಿ ಭೋವಿ ಭವನ ಪಟ್ಟಣದ 1ನೇ ವಾರ್ಡಿನ ಸಾಯಿಬಾಬಾ ದೇವಾಲಯದ ಹಿಂಭಾಗದಲ್ಲಿ ನಿರ್ಮಿಸಲಾಗಿದೆ. 1.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಭೋವಿ ಭವನ ಜನವರಿ 14ರಂದು ಲೋಕಾರ್ಪಣೆ ಆಗಲಿದೆ ಎಂದು ಬಾಗೇಪಲ್ಲಿ ತಾಲೂಕು ಭೋವಿ ಸಂಘದ ಅಧ್ಯಕ್ಷ ವಿನಯ್ ಕುಮಾರ್ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಾಗೇಪಲ್ಲಿ ತಾಲೂಕು ಭೋವಿ ಸಂಘದ ಅಧ್ಯಕ್ಷ ವಿನಯ್ ಕುಮಾರ್, ಸಮುದಾಯದ ಬಹುವರ್ಷಗಳ ಭೋವಿ ಭವನದ ಕನಸು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಂದ ನನಸಾಗಿದೆ. ಲೋಕಾರ್ಪಣೆ ಕಾರ್ಯಕ್ರಮ ಸುಬ್ಬಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಸಮುದಾಯದ ಹಿರಿಯರ ಸಮ್ಮುಖದಲ್ಲಿ ನಡೆಯಲಿದ್ದು, ಸಮಾಜದ ಗುರುಗಳಾದ ಹಿಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳು ತಮ್ಮ ಅಮೃತ ಹಸ್ತದಿಂದ ಭೋವಿ ಭವನವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದರು. ಸಮಸ್ತ ಬಾಗೇಪಲ್ಲಿ ಭೋವಿ ಕುಲಬಾಂಧವರಲ್ಲಿ ಮನವಿ. ಇದು 14/1/2025 ದಿನಾಂಕ, ಸಮಯ ಬೆಳಗ್ಗೆ 10 ಗಂಟೆಯಿಂದ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ರೋಡ್ ಶೋ ಮುಖಾಂತರ ಭೋವಿ ಭವನಕ್ಕೆ ಎಲ್ಲ ಕುಲಬಾಂಧವರು ಸೇರ್ತಾ ಇದ್ದೀವಿ. ನಮ್ಮ ಕುಲಬಾಂಧವರೆಲ್ಲರೂ ಭಾಗವಹಿಸಬೇಕಾಗಿ ಎಲ್ಲ ವಿನಂತಿ. ಈ ವೇಳೆ ಸಮುದಾಯದ ಪ್ರತಿಭಾವಂತ ಎಸ್ಎಸ್ಎಲ್ಸಿ, ಪಿಯುಸಿ, ಪದವಿ ಹಾಗೂ ಉನ್ನತ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಿಗೆ, ಹಿರಿಯರಿಗೆ ಹಾಗೂ ಸಾಧಕರಿಗೆ ಸನ್ಮಾನ ಏರ್ಪಡಿಸಲಾಗಿದೆ. ಭೋವಿ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಿದ್ದರಾಮೇಶ್ವರ ಜಯಂತಿ ಹಾಗೂ ಭೋವಿ ಭವನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅವರು ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಎಂವಿ ಕೃಷ್ಣಪ್ಪ, ಕೆವಿ ಶ್ರೀನಿವಾಸ್, ವೆಂಕಟರಾಮ್, ಲಂಬು ಶ್ರೀನಿವಾಸ್, ಅಶ್ವತ್ಥಪ್ಪ, ಎನ್ ನಾರಾಯಣಪ್ಪ, ರಮೇಶ್ ಬಾಬು, ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಈ ಬಾರಿ ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಇಡೀ ಜಿಲ್ಲೆಯಲ್ಲಿ ಮೊದಲ ಸ್ಥಾನ ಗಳಿಸಲು ಅಧಿಕಾರಿಗಳು ಕೆಲಸ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಗಳಿಸಬೇಕೆಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಶಾಲಾ ಬಾಲಕಿಯರ ಶಾಲಾ ಆವರಣದಲ್ಲಿ ಏರ್ಪಡಿಸಿದ್ದ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗಾಗಿ ಕೈಗೊಂಡಿರುವ ಹೋಬಳಿ ಮಟ್ಟದ ಪ್ರೇರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಮೊದಲ ಬಾರಿಗೆ ಬದಲಾವಣೆಯಾಗುವ ಹಂತವಾಗಿದ್ದು, ನಿಮ್ಮ ಗಮನ ಶಿಕ್ಷಣದ ಕಡೆ ಹೆಚ್ಚು ನೀಡುವ ನಿಟ್ಟಿನಲ್ಲಿ ಓದಬೇಕು. ಸಾಧಕರಿಗೆ ಅಸಾಧ್ಯ ಎಂಬುದು ಗೊತ್ತಿರಬಾರದು ಎಂದರು. ಸಾಧನೆ ಮಾಡಬೇಕು ಎಂಬ ಗುರಿ ಇಟ್ಟುಕೊಳ್ಳಬೇಕು. ಪರೀಕ್ಷೆಗೆ 2.5 ತಿಂಗಳು ಬಾಕಿ ಇದೆ. ಈ 2 ತಿಂಗಳು ಮೊಬೈಲ್ ಮತ್ತು ಟಿವಿ ಬದಿಗೊತ್ತಿ ಕೇವಲ ಓದಿನ ಕಡೆ ಗಮನ ಕೊಡಬೇಕು. ಪೋಷಕರು ಸಂಜೆ ಸಮಯದಲ್ಲಿ ಸೀರಿಯಲ್ ನೋಡಲು ಹೋಗಬೇಡಿ. ನೀವು ಟಿವಿ ನೋಡಿದರೆ ನಿಮ್ಮ ಮಕ್ಕಳು ಟಿವಿ ನೋಡಲು ಮುಂದಾಗುತ್ತಾರೆ. ನಿಮ್ಮ ಮಕ್ಕಳು ಪರೀಕ್ಷೆಯಲ್ಲಿ ಪಾಸಾಗಲು ನಮ್ಮ ಕಡೆಯಿಂದ 40ರಷ್ಟು ಪಾತ್ರ ಇದ್ದರೆ ಪೋಷಕರ ಪಾತ್ರ 60% ಇರುತ್ತದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪಾಸಾಗಿ ಜಿಲ್ಲೆಯಲ್ಲಿ ಮೊದಲ ಸ್ಥಾನ ಗಳಿಸಬೇಕು ಎಂದರು. ಈ ಕಾರ್ಯಕ್ರಮ ಮುಗಿಸ್ತೀವಿ. ನಾನು ಬಿಎವರಿಗೊಂದು ವಿನಂತಿ ಮಾಡ್ತೀನಿ. ಈ ಕಾರ್ಯಕ್ರಮ ಮಾಡ್ತಾ ಇರೋದು ಮಕ್ಕಳಿಗೋಸ್ಕರ ಮಾತ್ರ, ಯಾವುದೇ ಒಂದು ಪ್ರಚಾರಕ್ಕಾಗಲಿ ಇಲ್ಲ ಯಾರನ್ನೋ ಒಬ್ಬರು ವೈಭವೀಕರಣ ಮಾಡೋಕ್ಕೋಸ್ಕರ ಅಲ್ಲ. ದಯವಿಟ್ಟು ಇನ್ನು ಮೇಲೆ ಈ ಒಂದು ಶೈಕ್ಷಣಿಕ ಕಾರ್ಯಕ್ರಮಗಳು ಇನ್ನು 3 ಜಾಗದಲ್ಲಿದೆ. ಯಾವ ಉದ್ಘಾಟನೆನೂ ಇರಬಾರ್ದು, ಸ್ವಾರ್ಥ ಭಾಷಣನೂ ಇರಬಾರ್ದು. ಡೈರೆಕ್ಟ್ ಆ ಮಕ್ಕಳಿಗೆ 2 ಹಿತವಚನ ಮಾಡೋ ಥರ ಇರಬೇಕು ಅಂತ ನಿಮಗೆ ಸೂಚನೆ ನೀಡಕ್ಕೆ ನಾನು ಬಯಸ್ತೀನಿ.
ಮಾತನಾಡ್ತಾ ಇದ್ದರು, ಪ್ರಧಾನ ಭಾಷಣಕಾರರು ಮಾತನಾಡಿದರು, ನಮ್ಮ ತಹಸೀಲ್ದಾರರು ಮಾತನಾಡಿದ್ರು, ಕೃಷ್ಣೇಗೌಡರು ಮಾತನಾಡಿದ್ರು, ನಂಜುಂಡ ಮಾತನಾಡಿದ್ರು. ನಮಗೆಲ್ಲ ಒಂದೇ ಉದ್ದೇಶ ಇವತ್ತು, ನಿಮ್ಮನ್ನು ಶೈಕ್ಷಣಿಕವಾಗಿ ಮುಂದೆ ತರಬೇಕು ಅಂತ. ಇಲ್ಲ ಅಂದರೆ ಇವತ್ತು ಸೆಕೆಂಡ್ ಸಾಕಾಗಿಲ್ಲ, ಎಲ್ಲರಿಗೂ ರಜಾನೆ, ತಹಸೀಲ್ದಾರ್ದಿಂದ ಎಲ್ಲರಿಗೂ. ನಾವೇನು ಬೆಂಗಳೂರಿಂದ ಇಲ್ಲಿ ಬಂದು ನಿಮ್ಗೆ 2 ಮಾತು ಮಾತನಾಡಿ ನಿಮ್ಮ ಜೀವನ ಚೆನ್ನಾಗಿರಬೇಕು ಅನ್ನೋದು ಬಂದಿದ್ದೇವೆ, ಬೇರೆ ಯಾವ ಉದ್ದೇಶನೂ ಇದರಲ್ಲಿಲ್ಲ. ಆದ್ದರಿಂದ ನಾವು ದಯವಿಟ್ಟು ಗಮನಿಸಿ. ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ, ಸ್ಥಾಯಿ ಸಮಿತಿ ಅಧ್ಯಕ್ಷ ಎ ನಂಜುಂಡಪ್ಪ, ತಹಶೀಲ್ದಾರ್ ಮನೀಷಾ ಎನ್ ಪತ್ರಿ, ಬಿಇಒ ಎನ್ ವೆಂಕಟೇಶಪ್ಪ, ಕ್ಷೇತ್ರ ಸಮನ್ವಯಾಧಿಕಾರಿ ಆರ್ ವೆಂಕಟರಾಮಪ್ಪ, ಮಂಜುನಾಥ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್.
22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಪಾವಗಡದ ಎಸ್ಎಸ್ಕೆ ಸಮುದಾಯ ಭವನದಲ್ಲಿ ಸಾವಿತ್ರಿಬಾ ಫುಲೆ ರಾಷ್ಟ್ರೀಯ ಶಿಕ್ಷಕರ ಫೆಡರೇಷನ್, ಕರ್ನಾಟಕ ಸಾವಿತ್ರಿಬಾ ಫುಲೆ ಶಿಕ್ಷಕರ ಸಂಘದ ಆಶ್ರಯದಲ್ಲಿ ಮಾತೆ ಸಾವಿತ್ರಿಬಾ ಫುಲೆ ಅವರ ಜನ್ಮ ದಿನಾಚರಣೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಎಚ್ವಿ ವೆಂಕಟೇಶ್, ಡಾಕ್ಟರ್ ಲತಾ ಎಸ್ ಫುಲ್ ಮಳ್ಳೂರು, ವಿನಯ್ ಪ್ರಸಾದ್ ಭಾಗವಹಿಸಿದ್ದರು. ಶಾಸಕ ಎಚ್ವಿ ವೆಂಕಟೇಶ್ ಸಾವಿತ್ರಿಬಾಯಿ ಫುಲೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿ, ಭಾರತದ ಮಹಿಳೆಯರು ಸಮಾಜದ ಎಲ್ಲ ಕ್ಷೇತ್ರದಲ್ಲಿ ಸಮಾನತೆಯ ಹಕ್ಕಿಗೆ ಕಾರಣರಾದವರು. ಮಾತೆ ಸಾವಿತ್ರಿಬಾ ಫುಲೆ ಮಹಿಳೆಯರ ಶಿಕ್ಷಣಕ್ಕಾಗಿ ಶ್ರಮಿಸಿದ ಸಾವಿತ್ರಿಬಾ ಫುಲೆ ಅವರ ಸೇವೆ ಅನನ್ಯ ಎಂದರು. ನಟಿ ವಿನಯ್ ಪ್ರಸಾದ್ ಮಾತನಾಡಿ, ಮಹಿಳೆಯ ಸಾಧನೆ ಹಿಂದೆ ಪುರುಷರಿರುತ್ತಾರೆ. ಅದೇ ರೀತಿಯಾಗಿ ಮಾತೆ ಸಾವಿತ್ರಿಬಾ ಫುಲೆ ಅವರು ಮೊದಲ ಬಾರಿಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೋರಾಡಿದ ಧೀಮಂತ ಮಹಿಳೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಹೆದ್ದಾರಿ 234ರ ಕಾಮಗಾರಿ ಸಿಬ್ಬಂದಿಯ ಮೇಲೆ ಹಲ್ಲೆ ಆರೋಪ. ಚಿಕ್ಕಬಳ್ಳಾಪುರ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧವೂ ಲಂಚದ ಆರೋಪ. ಮನೆ ನಿರ್ಮಿಸಲು ಸಿಮೆಂಟ್ ಲಂಚವಾಗಿ ಪಡೆದ ಪೊಲೀಸ್ ಅಧಿಕಾರಿ ಯಾರು? ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ರಂಗಸ್ಥಳ ರಂಗನಾಥ ಸ್ವಾಮಿ ದೇವಾಲಯ. ವಿನಾಯಕ ವಿಗ್ರಹದ ಕೈ ಮುರಿತದ ಆರೋಪ. ದೇವಾಲಯದಲ್ಲಿಯೇ ಇಸ್ಪಿಟ್ ಸೇರಿ ಹಲವು ಅಕ್ರಮ ಚಟುವಟಿಕೆ ನಡೆಯುವ ಬಗ್ಗೆ ನಾರಾಯಣಸ್ವಾಮಿ ಆಕ್ರೋಶ. ಲೋಕಾಯುಕ್ತರ ಬಲೆಗೆ ಬಿದ್ದ ಬಾಗೇಪಲ್ಲಿ ಪುರಸಭೆ ಬಿಲ್ ಕಲೆಕ್ಟರ್. ಪುರಸಭೆ ಕಚೇರಿ ಆವರಣದಲ್ಲಿಯೇ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತರ ಬಲೆಗೆ 25,000 ಲಂಚ ಪಡೆಯುತ್ತಿದ್ದ ಬಿಲ್ ಕಲೆಕ್ಟರ್ ಅರುಣ್ ಕುಮಾರ್ ಬಂಧನ. ಮತ್ತೆ ವಿವಾದವಾಯಿತು ಅಂಧಕಾಸುರ ಸಂಹಾರ ಆಚರಣೆ. ಅಂಧಕಾಸುರನ ಹೊಸ ಚಿತ್ರ ಬಿಡುಗಡೆಗೂ ಅಪಸ್ವರ. ಆಚರಣೆಯಲ್ಲಿ ಮಾರ್ಪಾಡು ತರಲು ಆಗ್ರಹ. ಒಪ್ಪದ ಯುವ ಬ್ರಿಗೇಡ್. ಮತ್ತೆ ಮುಂದುವರೆದ ಗೊಂದಲ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.